ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಟ್. ಯಾರು ಅಯ್ಯೋ ಪಾಪ ಅನ್ನೋರಿಲ್ಲ. ಪಾಕಿಸ್ತಾನದಲ್ಲೀಗ ಲಬೋ ಲಬೋ. ಹೌದು, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನವನ್ನ ಭಾರತ ಚಚ್ಚಿ ಹಾಕ್ತಾ ಇರೋದು ಒಂದು ಕಡೆ. ಆದರೆ ಭಾರತ ಮಾತ್ರವಲ್ಲ, ಅದರ ಜೊತೆಗೆ ಒಂದು ರೀತಿಯಿಂದ ಪಾಕಿಸ್ತಾನವೇ ಈಗ ವೈರಿಯಾಗಿ ಬಿಟ್ಟಿದೆ. ಆಂತರಿಕವಾಗಿಯೇ ಪಾಕಿಸ್ತಾನವನ್ನ ಚುಚ್ಚಿ ಅದು ಬ್ಲೀಡ್ ಆಗೋ ತರ ಮಾಡುವ ಕೆಲಸ ನಡೀತಾ ಇದೆ. ಒಂದು ದೇಶ ಯುದ್ಧದಲ್ಲಿದ್ದಾಗ ಅದರ ಪ್ರಜೆಗಳು ಯಾವ ರೀತಿ ಇರಬಾರದು ಎಂಬುದಕ್ಕೆ ಕೆಟ್ಟ ಉದಾಹರಣೆಯಾಗಿ ಪಾಕ್ ಕಂಗೊಳಿಸ್ತಾ ಇದೆ. ಒಂದು ಕಡೆಯಿಂದ ಬಲೂಚಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಬಂದೂಕುಗಳನ್ನ ಪಾಕ್ ರಾಜಧಾನಿಯ ಕಡೆಗೆ ತಿರುಗಿಸಿವೆ. ಕೈಟ್ವಾ ನಗರವನ್ನೇ ಅವು ವಶಪಡಿಸಿಕೊಂಡಿವೆ. ಇನ್ನು ಪಾಕ್ ಸಾಕಿಕೊಂಡಿರುವ ಭಯೋತ್ಪಾದಕರೇ ಈ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾರೆ. ಪಾಕ್ ಆಕ್ರಮಿತ ಪಂಜಾಬ್ ಪ್ರಾಂತ್ಯದಲ್ಲಿ ಗೂಡು ಕಟ್ಟಿಕೊಂಡಿದ್ದ ಈ ಪೈಶಾಚಿಕ ಪ್ರವೃತ್ತಿಯ ನರರಾಕ್ಷಸರೆಲ್ಲ ಭಾರತದ ಕಡೆಯಿಂದ 4 ಬಾಂಬ್ ಬಿದ್ದ ಕೂಡಲೇ ಎಲ್ಲಿ ಪರಾರಿಯಾದರೋ ಗೊತ್ತೇ ಆಗಲಿಲ್ಲ. ಒಂದು ಕಡೆ ಕರಾಚಿಯ ಬಂದರಿನ ಕಡೆಗೆ ಭಾರತದ ಯುದ್ಧ ವಿಮಾನ ವಾಹಕ ನೌಕೆ INS ವಿಕ್ರಾಂತ್ ತಿರುಗ್ತಾ ಇದ್ದ ಹಾಗೆ ಕರಾಚಿಯಲ್ಲಿದ್ದ ಡಾನ್ ದಾವೂದ್ ಇಬ್ರಾಹಿಂ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಇನ್ನು ಸಾಮಾನ್ಯ ಜನ ಇಂತಹ ಪರಿಸ್ಥಿತಿ ತಂದಿದ್ದ ಪಾಕಿಸ್ತಾನದ ಸರ್ಕಾರಕ್ಕೆ ಯದ್ವಾ ತದ್ವಾ ಬೈತಾ ಇದ್ದಾರೆ. ಇವರ ಸಾಲಿಗೆ ಹೊಸ ಸೇರ್ಪಡೆ ಅಂದ್ರೆ ಪಾಕಿಸ್ತಾನ ಸರ್ಕಾರದ ಪಾರ್ಲಿಮೆಂಟ್ ಸದಸ್ಯರೇ ಈಗ ಸರ್ಕಾರಕ್ಕೆ, ಅಲ್ಲಿನ ಪ್ರಧಾನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸಂಸತ್ತಿನಲ್ಲೇ ಎಲ್ಲೆಲ್ಲರೂ ಅಳುತ್ತಾ ಭಾರತದ ಕೈಯಿಂದ ನಮ್ಮನ್ನ ಪಾರು ಮಾಡಿ ಅಂತ ಅಂಗಲಾಚುತ್ತ ನಗೆ ಪಾಟಲಾಗ್ತಾ ಇದ್ದಾರೆ. ದೇಶ ಕಾಪಾಡುವಂತೆ ಗೋಳಾಟ. ಹೌದು, ಅಂತಹ ಒಂದು ದೃಶ್ಯ ಸಂಸತ್ತಿನಲ್ಲಿ ನಡೆದಿದೆ. ಪಾಕ್ ಸಂಸತ್ತಿನಲ್ಲಿ ಪಾಕಿಸ್ತಾನದ ಸಂಸದ ತಾಹಿರ್ ಇಕ್ಬಾಲ್ ಪಾಕಿಸ್ತಾನದ ಪ್ರಜೆಗಳನ್ನ ಕಾಪಾಡುವಂತೆ ಕೋರಿ ಸಂಸತ್ತಿನಲ್ಲೇ ಗೋಳಾಡಿದ್ದಾನೆ. ಭಾರತದ ದಾಳಿಯಿಂದ ಪಾಕಿಸ್ತಾನದ ನಿವಾಸಿಗಳನ್ನ ದಯವಿಟ್ಟು ರಕ್ಷಿಸಿ, ಭಾರತದ ದಾಳಿಯಿಂದಾಗಿ ಅಮಾಯಕ ಜನರು ಸಾಯ್ತಾ ಇದ್ದಾರೆ, ಸರ್ಕಾರವು ನಾಗರಿಕರನ್ನ ರಕ್ಷಿಸಲೇಬೇಕು ಎಂದು ಇಕ್ಬಾಲ್ ಕಣ್ಣೀರಿಟ್ಟಿದ್ದಾನೆ. ಪಾಕಿಸ್ತಾನದಲ್ಲಿ ಮಾತ್ರವಲ್ಲ, ಜಗತ್ತಿನೆಲ್ಲೆಡೆ ಮುಸ್ಲಿಮರು ಇಂತಹ ಸ್ಥಿತಿಯನ್ನ ಅನುಭವಿಸುತ್ತಿದ್ದಾರೆ. ದೇಶದ ದೌರ್ಬಲ್ಯದಿಂದಲೇ ವಿಶ್ವದೆದುರು ಕೈ ಚಾಚುವಂತಹ ಸ್ಥಿತಿ ಎದುರಾಗಿದೆ. ನಮ್ಮ ದೇಶ ದುರ್ಬಲವಾಗಿದೆ. ಎಲ್ಲರೂ ಒಟ್ಟಾಗಿ ದೇವರ ಮುಂದೆ ನಮ್ಮನ್ನ ಕಾಪಾಡಿ ಎಂದು ಪ್ರಾರ್ಥಿಸಿಕೊಳ್ಳಬೇಕಷ್ಟೇ. ಅಲ್ಲಾನಿಗೆ ಮಾತ್ರ ಪಾಕಿಸ್ತಾನವನ್ನ ಕಾಪಾಡಲು ಸಾಧ್ಯ ಎಂದು ಕಣ್ಣೀರು ಹಾಕಿದ್ದಾನೆ. ಸಂಸದನಾಗಿರುವ ತಾಹಿರ್ ಇಕ್ಬಾಲ್ ಪಾಕ್ ಸೇನೆಯ ನಿವೃತ್ತ ಮೇಜರ್ ಎನ್ನುವುದು ಗಮನಾರ್ಹ ವೀಕ್ಷ. ಪಾಕ್ ಪ್ರಧಾನಿ ಹೇಡಿಯಂತೆ. ಹೌದು, ಇನ್ನೊಬ್ಬ ಸಂಸದ ಪಾಕಿಸ್ತಾನದ ಸಂಸತ್ತಿನಲ್ಲಿ ಬಹಿರಂಗವಾಗಿಯೇ ಪ್ರಧಾನಿ ಶಹಬಾಜ್ ಅವರನ್ನ ಹೇಡಿ ಎಂದು ಕರೆದಿದ್ದಾನೆ. ಇವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನ ಉಚ್ಚರಿಸಲು ಹೆದರುವ ಹೇಡಿ ಎಂದು ಕರೆದಿದ್ದು ಶಹಬಾಜ್ ಶರೀಫ್ಗೆ ಭಾರಿ ಮುಜುಗರವನ್ನುಂಟು ಮಾಡಿದೆ. ಆ ಸಂಸದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನನ ಮಾತನ್ನ ನೆನಪಿಸಿಕೊಂಡಿದ್ದಾನೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ನಡೆಸಿದ ದಾಳಿಯ ಆರ್ಭಟಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮ ನಾಯಕ ಪಕ್ಕದ ದೇಶದ ನಾಯಕನ ಹೆಸರು ಹೇಳಲು ಭಯಪಡುತ್ತಾರೆ. ನನಗೆ ಈ ವೇಳೆ ಟಿಪ್ಪು ಸುಲ್ತಾನನ ಮಾತು ನೆನಪಾಗುತ್ತದೆ. ಕತ್ತೆಗಳ ಗುಂಪಿಗೆ ಸಿಂಹ ನಾಯಕನಾಗಿದ್ದರೆ ಆ ಕತ್ತೆಗಳು ಯುದ್ಧದಲ್ಲಿ ಸಿಂಹದಂತೆ ಹೋರಾಡುತ್ತವೆ. ಆದರೆ ಸಿಂಹದಂತಿರುವ ಸೈನ್ಯಕ್ಕೆ ಕತ್ತೆಯೊಂದು ನಾಯಕನಾದರೆ ಯುದ್ಧದಲ್ಲಿ ಕತ್ತಿಯ ಹಾಗೆ ಹೋರಾಟ ಮಾಡುತ್ತದೆ ಅಷ್ಟೇ. ನಮಗೆ ಭಾರತ ಹಾಗೂ ಭಾರತದ ಸೈನ್ಯ ನೋಡಿದ್ರೆ ಖುಷಿಯಾಗುತ್ತದೆ. ಅವರ ನಾಯಕ ಹಾಗೆ ಇರುವ ಕಾರಣ ಅವರ ಹೋರಾಟವೂ ಹಾಗೆ ಇದೆ ಎಂದು ಮೋದಿಯನ್ನ ಶ್ಲಾಘಿಸಿದ್ದಾನೆ. ನಮ್ಮ ಸರ್ಕಾರಕ್ಕೆ ಧೈರ್ಯ ಇಲ್ಲ. ಗಡಿಯಲ್ಲಿ ಹೋರಾಡುವ ಸೈನಿಕರಿಗೆ ನೀವು ಯಾವ ಸಂದೇಶವನ್ನ ನೀಡುತ್ತಿದ್ದೀರಿ ಎಂದು ಪಾಕಿಸ್ತಾನ ಸಂಸತ್ತಿನ ಸದನದಲ್ಲಿ ಸಂಸದ ಟೀಕಿಸಿದ್ದಾನೆ. ಪಾಕ್ ಪತ್ರಕರ್ತರ ಸ್ಥಿತಿ ಯಾರಿಗೂ ಬೇಡ. ಹೌದು, ಇದು ಪಾಕಿಸ್ತಾನ ಸಂಸದರ ಕಥೆ ಆದ್ರೆ ಸಾರ್ವಜನಿಕರ ಪಾಡು ಹೇಳೋಕೆ ಸಾಧ್ಯವಿಲ್ಲ. ಅಲ್ಲಿನ ಟಿವಿ ಪ್ಯಾನಲಿಸ್ಟ್ಗಳು, ಯಾಂಕರ್ಗಳು ಅಂತಾರಾಷ್ಟ್ರೀಯ ಗಣ್ಯರ ಮುಂದೆ ಚೀತು ಅನಿಸ್ಕೊಳ್ತಾ ಇದ್ದಾರೆ.
ಪೆಹಲ್ಗಾಮ್ನಲ್ಲಿ 26 ಭಾರತೀಯ ಪ್ರವಾಸಿಗರನ್ನ ಪಾಕ್ ಉಗ್ರರು ಹತ್ಯೆ ಮಾಡಿದಾಗ ಮೌನವಾಗಿದ್ದು ಅದನ್ನ ಎಂಜಾಯ್ ಮಾಡಿದ್ದ ಈ ಮಾಧ್ಯಮಗಳ ಮಂದಿ ಇಂದು ಕಣ್ಣೀರು ಇಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಪಾಕಿಸ್ತಾನ ನ್ಯೂಸ್ ಆಂಕರ್ ಒಬ್ರು ವರದಿ ಮಾಡುವಾಗ ಲೈವ್ ನಲ್ಲೇ ಕಣ್ಣೀರಿಟ್ಟಿದ್ದಾಳೆ. ಪಾಕ್ ನ್ಯೂಸ್ ಆಂಕರ್ಗಳು, ಪಾಕಿಸ್ತಾನದ ಸುದ್ದಿ ನಿರೂಪಕರು ಪಾಕಿಸ್ತಾನದ ವಿರುದ್ಧ ಭಾರತದ ಮಿಲಿಟರಿ ಕ್ರಮ ಕೈಗೊಳ್ಳಲಿಕ್ಕೆ ಬಂದ್ರೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಡ್ತೀವಿ ಅಂತ ಇದ್ರು. ಆದರೆ ಈಗ ಭಾರತ ಕೊಟ್ಟ ಏಟಿಗೆ ತಾವು ಎಲ್ಲಿ ಮುಟ್ಟಿ ನೋಡಿಕೊಳ್ಬೇಕೋ, ಎಲ್ಲಿ ನೋವಾಗ್ತಾ ಇದೆ ಅಂತಲೇ ಗೊತ್ತಾಗದ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಪಾಕ್ ಮೀಡಿಯಾದ ಪ್ರತಿ ಕಾರ್ಯಕ್ರಮದಲ್ಲೂ ಅವರ ಗೋಳಾಟ, ಗೊಂದಲ, ಸೋತ ಭಾವನೆ ಎದ್ದು ಕಾಣಿಸ್ತಾ ಇದೆ. ಪಾಕ್ ಪರ ಯಾವ ದೇಶವೂ ನಿಲ್ಲುತ್ತಿಲ್ಲ. ಹೌದು, ಇನ್ನು ಪಾಕಿಸ್ತಾನ ಭಾರತದ ಎದುರು ಯಾರ ಬೆಂಬಲದ ಧೈರ್ಯ ಇಟ್ಟುಕೊಂಡು ದಾಳಿಗೆ ಮುಂದಾಯಿತೋ ಅವರು ಯಾರು ಬೆಂಬಲ ನೀಡಿಲ್ಲ. ಟರ್ಕಿ ಹಾಗೂ ಇರಾನ್ ದೇಶಗಳು ಪಾಕಿಸ್ತಾನದ ಪರವಾಗಿ ತಾವು ನಿಲ್ತೇವೆ ಅಂತ ಹೇಳಿಕೊಂಡಿದ್ದು. ಚೀನಾ ಕೂಡ ಭಾರತದ ಸಂಯಮದಿಂದ ವರ್ತಿಸಬೇಕು ಎಂದು ಹೇಳಿಕೆ ನೀಡಿತ್ತು. ಆದರೆ ಈಗ ಆ ದೇಶಗಳ ಪ್ರತಿನಿಧಿಗಳು ಪಾಕಿಸ್ತಾನದ ನಾಯಕರ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಚೀನಾ ಫೋನ್ ಸ್ವಿಚ್ ಆಫ್ ಮಾಡಿದಂತಿದೆ. ಇನ್ನು ಪಾಕಿಸ್ತಾನದ ಪಕ್ಕದಲ್ಲೇ ಇರುವ ಅದರ ಸಹೋದರನಂತಿರುವ ಅಫ್ಘಾನಿಸ್ತಾನ ಕೂಡ ಭಾರತ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಎಂಬ ಅರ್ಥದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದೆ. ಅತ್ತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಭಾರತ ಪಾಕಿಸ್ತಾನದ ತಗಾದೆಯ ನಡುವಿನಲ್ಲಿ ನಾವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ವಿಶ್ವಸಂಸ್ಥೆ, ವಿಶ್ವ ವಾಣಿಜ್ಯ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೂಡ ಮೌನ ವಹಿಸಿವೆ. ಇವೆಲ್ಲವುಗಳಿಗೆ ಇಲ್ಲಿ ಏನ್ ನಡೀತಾ ಇದೆ ಎಂದು ಭಾರತವೇ ಬ್ರೀಫ್ ಮಾಡಿದ್ದು ಅದನ್ನ ಈ ಸಂಸ್ಥೆಗಳು ಅರ್ಥ ಮಾಡಿಕೊಂಡಂತಿವೆ. ಹೀಗಾಗಿ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಈಗ ಪಾಕ್ ಪಡೆಗೆ ಇಲ್ಲ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಮುಂದೇನು? ತನ್ನವರ ಕೈಯಿಂದಲೇ ಚೀತು ಅನಿಸ್ಕೊಳ್ತಾ ಇರುವ ಪಾಕಿಸ್ತಾನ ಅದರಲ್ಲಿಂದಾದರೂ ಬುದ್ಧಿ ಕಲಿಯುತ್ತಾ? ವೀಕ್ಷಕರೇ, ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.